ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಮಾತ್ರ ದ್ವೇಷ ಪೂರಿತ ನೀರಿನ ಎರಚಾಟ ಅಂತ ಬಿಗ್ ಬಾಸ್ ಅವರೇ ಕಲರ್ಸ್ ಕನ್ನಡದಿಂದ ಟ್ಯಾಗ್ ಲೈನ್ ಕೊಟ್ಟು ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ. ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ ಈ ಪ್ರೋಮೋದಲ್ಲಿ ಏನಂದ್ರೆ ಧನುಷ್ ಅಂತ ನೋಡಿ, ಅಶ್ವಿನಿ ಧ್ರುವ್ ಅಂತ ಇಬ್ರು ಒಂದು ಟೀಮ್ ಟಾಸ್ಕ್ ಆಡ್ತಾರೆ. ಈ ಕಡೆ ರಘು ಮತ್ತೆ ರಾಶಿಕಾ ಸೇರಿ ಟಾಸ್ಕ್ ಆಡ್ತಾರೆ. ಇಬ್ರು ಸೇಮ್ ಒಂದು ಪೋಲ್ ಕೊಟ್ಟಿರ್ತಾರೆ. ಆ ಪೋಲ್ ನ ಸರಿಯಾಗಿ ಟೈಟ್ ಆಗಿ ಇಟ್ಕೋಬೇಕು. ಇವರು ಡಿಸ್ಟರ್ಬ್ ಮಾಡ್ಬೇಕು, ಮಾತಿನ ಮುಖ ಆಗಿರ್ಬೋದು, ಇಲ್ಲ ನೀರ್ ಎರಚಬಹುದು. ನೀರ್ ಎರಚಿ ಎಷ್ಟೋ ಸಲ ಅಲ್ಲ ಮೂವ್ ಮಾಡ್ತಾರೆ, ಎಷ್ಟೋ ಸಲ ಅಲ್ಲ ಅದನ್ನ ಬಿಡ್ತಾರೆ. ಅವಾಗ ಪಾಯಿಂಟ್ಸ್ ಎಲ್ಲ ಕೌಂಟ್ ಮಾಡಿ ಕೊನೆಗೆ ಒಬ್ಬರನ್ನ ಕ್ಯಾಪ್ಟನ್ ಟಾಪ್ 6 ಕಂಟೆಂಡರ್ಶಿಪ್ ಗೆ ಸೆಲೆಕ್ಟ್ ಮಾಡ್ತಾರೆ. ಆ ರೀತಿ ರೂಲ್ಸ್ ಇದೆ. ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಒಂದ್ ಟೀಮ್ ಗೆಲ್ಲುತ್ತೆ, ಒಂದ್ ಟೀಮ್ ಸೋಲುತ್ತೆ. ಒಂದ್ ಟೀಮ್ ಗೆದ್ದಿರೋ ಟೀಮ್ ಇಂದ ಒಬ್ರು ಹೋದ್ರು, ಒಬ್ರು ಹೋಗ್ತಾರೆ. ಆ ರೀತಿ ಎಲ್ಲ ರೂಲ್ಸ್ ಇದೆ. ಖಂಡಿತವಾಗ್ಲು ಯಾರು ಗೆದ್ರು, ಯಾರೆಲ್ಲ ಕ್ಯಾಪ್ಟನ್ ಕಂಟೆಂಡರ್ಶಿಪ್ ಗೆಲ್ಲ ಸೇರ್ಕೊಂಡ್ರು, ಯಾವ ರೀತಿ ಇತ್ತು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಪ್ರೋಮೋ ನೋಡಿಸಿದಾಗ ಖಂಡಿತವಾಗ್ಲೂ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ, ಈ ಟಾಸ್ಕ್ ನ ಧ್ರುವಂತು ಮತ್ತು ಅಶ್ವಿನಿ ಅವರೇ ಗೆದ್ದಿದ್ದಾರೆ. ಗೆದ್ದು ಅಶ್ವಿನಿ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಕಂಟೆಂಡರ್ಶಿಪ್ ಅಲ್ಲ, ಟಾಪ್ 6 ಕಂಟೆಂಡರ್ಶಿಪ್ ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ರೀತಿ ಇದೆ ಟಾಸ್ಕ್. ಇನ್ನು ಟಾಸ್ಕ್ ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಅಲ್ಲ, ಎಲ್ಲಾ ಕಡೆ ಕೂಡ ರಾಶಿಕ್ ಆಗಿರ್ಬೋದು, ನಮ್ಮ ರಘು ಆಗಿರ್ಬೋದು ಸರಿಯಾಗಿ ನೀರು ಎರಸ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಪ್ರೋಮೋ ನೋಡಿದಾಗ ಅದೇ ರಾಶಿಕಾಗೆ ಮತ್ತೆ ಧ್ರುವಂತು ಅಶ್ವಿನಿ ಅವರು ನೀರು ಎರಿಸಿದಾಗ ನಮ್ಗೆ ಅಷ್ಟೊಂದೇನು ಎಫೆಕ್ಟ್ ಆಗಿ ಕಾಣಿಸ್ಲಿಲ್ಲ. ಬಟ್ ಇವಾಗ ನೋಡಿದಾಗ ಮಾತ್ರ ಎರಸ್ತಾ ಇದ್ರೆ ನೀರು ಆ ಹೆಲ್ಮೆಟ್ ಕಿತ್ಕೊಂಡು ಹೋಗುತ್ತೆ. ಆ ರೀತಿ ಎಲ್ಲ ನೀರು ಎರಸ್ತಾ ಇದ್ದಾರೆ. ನಮ್ಮ ರಾಶಿಕ್ ಆಗಿರ್ಬೋದು, ರಘು ಆಗಿರ್ಬೋದು. ಇಲ್ಲಿ ಏನಂದ್ರೆ ಯಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ, ಅವನು ಬ್ಲೇಮ್ ಮಾಡಕ್ಕಾಗಲ್ಲ, ಇವ್ರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಕಾರಣ ಏನಂದ್ರೆ ಟಾಸ್ಕ್ ನಾವು ಗೆಲ್ಬೇಕು ಟಾಸ್ಕ್ ಅಂತ ಇವ್ರು ಆಡ್ತಾರೆ, ಅವ್ರು ಗೆಲ್ಬೇಕಂತ ಅವ್ರು ಆಡ್ತಾರೆ. ಇಲ್ಲಿ ಮೇನ್ ಆಗಿ ಮಾನವೀಯತೆ, ಇದು ವ್ಯಕ್ತಿತ್ವಗಳ ಆಟ ಅಂತ ಟ್ಯಾಗ್ ಲೈನ್ ಇದೆಲ್ಲ, ಆ ವ್ಯಕ್ತಿತ್ವಗಳ ಆಟಕ್ಕೆ ರಾಶಿಕಾ ರಘು ಮಾಡಿದ್ದು ಸರಿ ಅಂತ ನನ್ನನ್ನ ಕೇಳೋದಾದ್ರೆ ಕರೆಕ್ಟ್. ನಾನು ಹೇಳ್ಬೇಕಂದ್ರೆ ಖಂಡಿತವಾಗ್ಲು ಸರಿ ಅಲ್ವೇ ಅಲ್ಲ. ಇರ್ಲಿ ಟಾಸ್ಕ್ ಆಡಿದ್ರೆ ಇಲ್ಲ ಬೇರೆ ವಿಷಯ, ಬಟ್ ಅಷ್ಟು ಫುಲ್ಲು ಫೋರ್ಸ್ಫುಲ್ ಆಗಿ ನೀರ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಖಂಡಿತವಾಗ್ಲು ಇವರೆಲ್ಲ ವ್ಯಕ್ತಿತ್ವನೇ ಕಳ್ಕೊಂಡ್ರ ಅಂತ ಅನ್ಸುತ್ತೆ. ಒಂದಂತೂ ಸತ್ಯ ಗುರು, ಅಶ್ವಿನಿ ಗೌಡ ಈ ವಾರ ಮಾತ್ರ ಫುಲ್ ಪಾಸಿಟಿವ್ 100%. ಈ ವಾರ ಮಾತ್ರ ನಿನ್ನೆ ಟಾಸ್ಕ್ ಆಗಿರ್ಬೋದು, ಇವತ್ತು ಟಾಸ್ಕ್ ಆಗಿರ್ಬೋದು, ವೀಕೆಂಡ್ ಅಲ್ಲಿ ಸಾಟರ್ಡೆ ಸಂಡೇ ನಾವೆಷ್ಟಾದ್ರೂ ಬೈಕೊಂಡಿದೀವೋ ಅದೇ ರೀತಿಯಾಗಿ ಈಗ ಅವ್ರನ್ನ ಅಷ್ಟೇ ಮೆಚ್ಚಬೇಕನ್ಸುತ್ತೆ. ಏನಕ್ಕಂದ್ರೆ ಆ ವಯಸ್ಸಲ್ಲೂ ಅಂದ್ರೆ 40-45 ವಯಸ್ಸಲ್ಲೂ ಕೂಡ ಅಷ್ಟು ಚೆನ್ನಾಗೆಲ್ಲ ಫಿಸಿಕಲ್ ಟಾಸ್ಕ್ ಆಡ್ತಾರೆ ಅಂದ್ರೆ ಶಿ ಇಸ್ ಗ್ರೇಟ್ ಅಂತ ಹೇಳ್ಬೋದು. ಅಶ್ವಿನಿ ಮೇಡಮ್ ಅವರು ಆ ಚೆನ್ನಾಗೆಲ್ಲ ಆಟ ಆಡ್ತಾ ಇದ್ರೆ ಮೇನ್ ಆಗಿ ಆ ನೀರು ಫೋರ್ಸ್ಗೆ ಖಂಡಿತವರು ತಡಿಬಾರ್ದು. ಅಂತದ್ರಲ್ಲೇ ನಮ್ಮ ರಾಶಿಕಾನೆ ಹೋಗಿ ಕುತ್ಕೊಂತಾರೆ. ಟಾಸ್ಕ್ ಕ್ಯೂನು, ಟಾಸ್ಕ್ ರಾಣಿ, ಟಾಸ್ಕ್ ಅಂದ್ರೆ ರಾಶಿಕಾ, ರಾಸ್ಕ್ ಅಂದ್ರೆ ಟಾಶಿಕಾ, ರಾಶಿ ಅಂದ್ರೆ ಟಾಸ್ಕ್ ಅಂದ್ರೆ ರಾಶಿ ಅನ್ನೋ ಲೆವೆಲಿಗೆ ಟಾಸ್ಕ್ ಎಲ್ಲ ಆಡ್ತಾ ಇದ್ರು. ಅಂತಂದ್ರೆ ಸೋತಿದ್ದಾರೆ, ಇವರೇ ಗೆದ್ದಿದ್ದಾರೆ. ದ್ವೇಷ ಪೂರಿತ ನೀರಿನ ಎರಚಾಟ ಅಂತ ಕಲರ್ಸ್ ಅವರೇ ಹಾಕಿದ್ರೆ ಅಂದ್ರೆ ಯಾವ ಮಟ್ಟಕ್ಕೆ ಇವರೆಲ್ಲ ಹಾಕಿರ್ಬೋದು ನೀರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಪ್ರೋಮೋ ನೋಡಿದಲ್ಲೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗೆಲ್ಲ ನೀರು ಎಷ್ಟು ಚೆನ್ನಾಗೆಲ್ಲ ಎರಿಸ್ತಾ ಇದ್ದಾರೆ, ಎಷ್ಟೆಲ್ಲ ಫೋರ್ಸ್ಫುಲ್ ಆಗಿದೆ ಅಂತ. ಅವ್ರು ಧ್ರುವಂತ ಅವ್ರು ಹೇಳ್ತಾರೆ ಅಷ್ಟು ಫೋರ್ಸ್ಫುಲ್ ನೀರು ಮುಖಕ್ಕಾದ್ರೆ ಏನಾಗ್ಬೇಕು ಮುಖಲ್ಲ, ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ದಿದ್ರಲ್ವ, ಬರ್ದಿದ್ರು ಕೂಡ ಈ ರೀತಿ ಎಲ್ಲ ನೀವು ಎರಿಸ್ತಾ ಇದ್ರಲ್ಲ ಅಂತೆಲ್ಲ ಹೇಳ್ತಾರೆ. ಐ ಥಿಂಕ್ ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ ಅಲ್ಲಿ ಎಷ್ಟೆಲ್ಲ ಮೂವ್ ಆಗ್ತಾರೋ ಅವ್ರನ್ನ ಸೋಲ್ತಾರೆ, ಮೂವ್ ಆಗದೆ ಇರೋರು ಗೆಲ್ತಾರೆ ಅಂತ ಹೇಳ್ಬೋದು. ಆ ರೀತಿ ಎಲ್ಲ ರೂಲ್ಸ್ ಇರುತ್ತೆ, ಆ ರೀತಿ ಎಲ್ಲ ಮಾಡಿದ್ದಾರೆ. ಮತ್ತೆ ಹೇಳ್ದಲ್ಲ ಸ್ಟಾರ್ಟಿಂಗ್ ಅಲ್ಲೇನೆ ಈ ಟಾಸ್ಕ್ ಗೆದ್ದಿರೋದು ಮಾತ್ರ ಅಶ್ವಿನಿ ಧ್ರುವಂತ ಅವರೇ, ಅವರಿಂದ ಒಬ್ರು ಅಶ್ವಿನಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಈಗ ಮೇನ್ ಆಗಿ ಮೇನ್ ಆಗಿ ಫಸ್ಟ್ನೇ ಸಲ 3 ಜನ ಟೀಮ್ ಮಾಡಿ ಒಬ್ಬರನ್ನ ಕ್ಯಾನ್ಸಲ್ ಮಾಡಿದ್ರು. ಇವಾಗ ಇಬ್ಬರನ್ನ ಆಡಿಸಿ ಒಬ್ರು ಗೆದ್ರು, ಒಬ್ರು ಸೋತ್ರು. ಮತ್ ಗೆದ್ದಿರೋ ಟೀಮ್ಗೆ ಏನ್ ಅವಕಾಶ, ಇನ್ನೊಂದ್ಸಲ ಏನಾದ್ರು ರಘು ಮತ್ತೆ ಧ್ರುವಂತ ಅವ್ರಿಗೆ ಏನಾದ್ರು ಟಾಸ್ಕ್ ಕೊಡ್ಬೋದು, ಅದ್ರಲ್ಲಿ ಯಾರಾದ್ರೂ ಒಬ್ರು ಗೆಲ್ಬಹುದು. 100% ಆಗಿದ್ದು ಕನ್ಫರ್ಮ್ ಅಂತಾನೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇನ್ ಆಗಿ. ಇನ್ನು ಅದಾದ್ಮೇಲೆ ಈಗ ಆಲ್ರೆಡಿ ಟಾಪ್ 6 ಕಂಟೆಂಡರ್ಶಿಪ್ ಗೆ ಕಾವ್ಯ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು 3 ಸೆಲೆಕ್ಟ್ ಆಗಿದ್ದಾರೆ. ಈಗ ಆಲ್ರೆಡಿ ನಮ್ಮ ರಾಶಿಕ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಗಿಲ್ಲಿ ಅವರು ಹೋಗಿದ್ದಾರೆ. ಇನ್ನು ಇಬ್ರು ಉಳಿದಿದ್ದಾರೆ, ಒಂದು ರಘು ಮತ್ತೆ ಧ್ರುವಂತ. ಇಬ್ರಿಗೆ ಒಂದು ಟಾಸ್ಕ್ ಆಡಿಸಿ ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ವಿನ್ ಆಗ್ತಾರೆ. ಆವಾಗ 4 ಜನ ಆಗ್ತಾರೆ. ಟಾಪ್ 6 ಕಂಟೆಂಡರ್ಶಿಪ್ ಗೆ 4 ಜನ ಟಾಸ್ಕ್ ಆಡಕ್ ಸೆಲೆಕ್ಟ್ ಆಗ್ತಾರೆ. ಒಂದು ಧನುಷ್, ಕಾವ್ಯ, ರಘು, ಅಶ್ವಿನಿ, ಈ 4 ಜನ ಟಾಸ್ಕ್ ಆಡಿಸ್ತಾರೆ. ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವರು ಟಾಪ್ 6 ಕಂಟೆಂಡರ್ಶಿಪ್ ಸೆಲೆಕ್ಟ್ ಆಗಿ ನಾಮಿನೇಷನ್ ಇಂದ ಸೇವ್ ಆಗ್ತಾರೆ. ಒಂದ್ ವೇಳೆ ಧನು ಏನಾದ್ರು ಈ ಟಾಸ್ಕ್ ಏನಾದ್ರು
ಸೋತ್ರೆ ಪರಿಸ್ಥಿತಿ ಏನಂತ ಕೇಳೋದಾದ್ರೆ ನಾಮಿನೇಟ್ ಮಾಡ್ತಾರ ಚಾನ್ಸೇ ಇಲ್ಲ ಅಂತ ಅನ್ಸುತ್ತೆ. ಧನುಗಂತೂ ಸೋತ್ರು ಗೆದ್ರು ಒಂದೇ, ಟಾಪ್ 6 ಕಂಟೆಂಡರ್ಶಿಪ್ ಸೆಲೆಕ್ಟ್ ಆಗ್ತಾರೆ, ಫಿನಾಲೆಗೆ ಹೋದಂಗೆ ಅವರು, ಸರಿನಾ? ಇಲ್ಲ ಅಂದ್ರೆ ಒಂದ್ ವೇಳೆ ಸೋತ್ರೆ ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಇರುತ್ತಲ್ಲ, ಅವಾಗ ಮಿಡ್ ವೀಕ್ ಎಲಿಮಿನೇಷನ್ ಬೇಕಾದ್ರೆ ಬರ್ಬೋದು, ಹೇಳಕ್ಕಾಗಲ್ಲ. ಟಾಪ್ 6 ಟಾಪ್ 5 ಅಲ್ಲಿ ಅವ್ರಿಗೆ ಇರಕ್ಕಾಗಲ್ಲ, ಆ ರೀತಿ ರೂಲ್ಸ್ ಇರುತ್ತೆ. ಬಟ್ ಇವ ಧ್ರುವಂತ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವ್ರ ಮೂವರಲ್ಲಿ ಯಾರಾದ್ರೂ ಟಾಸ್ಕ್ ಏನಾದ್ರು ಗೆದ್ರೆ ನಾಮಿನೇಷನ್ ಸೇವ್ ಆಗಿ ಡೈರೆಕ್ಟ್ ಆಗಿ ಟಾಪ್ 6 ಫಿನಾಲೆಗೆ ಎಂಟ್ರಿ ಕೊಟ್ಟುವ ಮೊದಲ ಕಂಟೆಸ್ಟೆಂಟ್ ಆಗ್ತಾರೆ. ಆ ರೀತಿಯಲ್ಲಿ ಆಟ ಇದೆ. ಆಲ್ರೆಡಿ ಕಾವ್ಯ ವಿನ್ನರ್ ಅಂತ ಹೇಳ್ತಾ ಇದ್ರೆ ಇನ್ನು ಟಾಸ್ಕ್ಗೆ ಆಗ್ತಾ ಇಲ್ಲ. ನಮಗೂ ಮಾಹಿತಿ ಬಂದಿದ್ದು ಹಾಗೇನೆ. ಐ ಥಿಂಕ್ ಏನಂದ್ರೆ ಇದು ಕಂಟೆಂಡರ್ಶಿಪ್ಗೆ ಸೆಲೆಕ್ಟ್ ಆಗಿರ್ತಾರೆ ಅಷ್ಟೇ, ಟಾಪ್ 6 ಕಂಟೆಂಡರ್ಶಿಪ್ಗೆ ಸೆಲೆಕ್ಟ್ ಆಗಿರ್ತಾರೆ. ಅಷ್ಟು ಬಿಟ್ರೆ ಟಾಸ್ಕ್ ಏನ್ ಗೆದ್ದು ಫಿನಾಲ್ಗೆ ಹೋಗಿ ಟಾಪ್ 6 ಫೈನಲಿಸ್ಟ್ ಏನು ಆಗಿಲ್ಲ ಅಂತ ಹೇಳ್ಬೋದು. ಆ ರೀತಿ ಇದೆ ಪ್ರೋಮೋ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು. ಮತ್ತೆ ನಿಮ್ಗೆ ನೋಡಿದಾಗ ರಘು ಅವರು, ರಾಶಿ ಅವರು ಅಷ್ಟೆಲ್ಲ ಫೋರ್ಸ್ಫುಲ್ ಆಗಿ ನೀರೆಲ್ಲ ಎರ್ಚಾಡಿ ವ್ಯಕ್ತಿತ್ವನ ಕಳ್ಕೋಬಹುದು ಅಂತ ಕಮೆಂಟ್ ಮಾಡಿ. ಇದು ಕೇವಲ ಪ್ರೋಮೋ ಮಾತ್ರ, ನಮ್ಗೆ ಪ್ರೋಮೋಗೋಸ್ಕರ ಈ ರೀತಿ ಎಲ್ಲ ಕಟ್ ಮಾಡಿರ್ಬೋದು. ನೋಡೋಣ, ಎಪಿಸೋಡ್ ನೋಡೋಣ, ಇವ್ರು ಯಾವ ರೀತಿ ನೀರು ಹಚ್ತಾ ಇದ್ರು, ಅವ್ರು ಯಾವ ರೀತಿ ನೀರು ಹಚ್ಚಿದ್ದಾರೆ ಅಂತೆಲ್ಲ ನೋಡಿ ಮಾತಾಡೋಣ. ಅದಾದ್ಮೇಲೆ ಅದ್ರ ಬಗ್ಗೆ ಎಪಿಸೋಡ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸೋತ್ರೆ ಪರಿಸ್ಥಿತಿ ಏನಂತ ಕೇಳೋದಾದ್ರೆ ನಾಮಿನೇಟ್ ಮಾಡ್ತಾರ ಚಾನ್ಸೇ ಇಲ್ಲ ಅಂತ ಅನ್ಸುತ್ತೆ. ಧನುಗಂತೂ ಸೋತ್ರು ಗೆದ್ರು ಒಂದೇ, ಟಾಪ್ 6 ಕಂಟೆಂಡರ್ಶಿಪ್ ಸೆಲೆಕ್ಟ್ ಆಗ್ತಾರೆ, ಫಿನಾಲೆಗೆ ಹೋದಂಗೆ ಅವರು, ಸರಿನಾ? ಇಲ್ಲ ಅಂದ್ರೆ ಒಂದ್ ವೇಳೆ ಸೋತ್ರೆ ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಇರುತ್ತಲ್ಲ, ಅವಾಗ ಮಿಡ್ ವೀಕ್ ಎಲಿಮಿನೇಷನ್ ಬೇಕಾದ್ರೆ ಬರ್ಬೋದು, ಹೇಳಕ್ಕಾಗಲ್ಲ. ಟಾಪ್ 6 ಟಾಪ್ 5 ಅಲ್ಲಿ ಅವ್ರಿಗೆ ಇರಕ್ಕಾಗಲ್ಲ, ಆ ರೀತಿ ರೂಲ್ಸ್ ಇರುತ್ತೆ. ಬಟ್ ಇವ ಧ್ರುವಂತ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವ್ರ ಮೂವರಲ್ಲಿ ಯಾರಾದ್ರೂ ಟಾಸ್ಕ್ ಏನಾದ್ರು ಗೆದ್ರೆ ನಾಮಿನೇಷನ್ ಸೇವ್ ಆಗಿ ಡೈರೆಕ್ಟ್ ಆಗಿ ಟಾಪ್ 6 ಫಿನಾಲೆಗೆ ಎಂಟ್ರಿ ಕೊಟ್ಟುವ ಮೊದಲ ಕಂಟೆಸ್ಟೆಂಟ್ ಆಗ್ತಾರೆ. ಆ ರೀತಿಯಲ್ಲಿ ಆಟ ಇದೆ. ಆಲ್ರೆಡಿ ಕಾವ್ಯ ವಿನ್ನರ್ ಅಂತ ಹೇಳ್ತಾ ಇದ್ರೆ ಇನ್ನು ಟಾಸ್ಕ್ಗೆ ಆಗ್ತಾ ಇಲ್ಲ. ನಮಗೂ ಮಾಹಿತಿ ಬಂದಿದ್ದು ಹಾಗೇನೆ. ಐ ಥಿಂಕ್ ಏನಂದ್ರೆ ಇದು ಕಂಟೆಂಡರ್ಶಿಪ್ಗೆ ಸೆಲೆಕ್ಟ್ ಆಗಿರ್ತಾರೆ ಅಷ್ಟೇ, ಟಾಪ್ 6 ಕಂಟೆಂಡರ್ಶಿಪ್ಗೆ ಸೆಲೆಕ್ಟ್ ಆಗಿರ್ತಾರೆ. ಅಷ್ಟು ಬಿಟ್ರೆ ಟಾಸ್ಕ್ ಏನ್ ಗೆದ್ದು ಫಿನಾಲ್ಗೆ ಹೋಗಿ ಟಾಪ್ 6 ಫೈನಲಿಸ್ಟ್ ಏನು ಆಗಿಲ್ಲ ಅಂತ ಹೇಳ್ಬೋದು. ಆ ರೀತಿ ಇದೆ ಪ್ರೋಮೋ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು. ಮತ್ತೆ ನಿಮ್ಗೆ ನೋಡಿದಾಗ ರಘು ಅವರು, ರಾಶಿ ಅವರು ಅಷ್ಟೆಲ್ಲ ಫೋರ್ಸ್ಫುಲ್ ಆಗಿ ನೀರೆಲ್ಲ ಎರ್ಚಾಡಿ ವ್ಯಕ್ತಿತ್ವನ ಕಳ್ಕೋಬಹುದು ಅಂತ ಕಮೆಂಟ್ ಮಾಡಿ. ಇದು ಕೇವಲ ಪ್ರೋಮೋ ಮಾತ್ರ, ನಮ್ಗೆ ಪ್ರೋಮೋಗೋಸ್ಕರ ಈ ರೀತಿ ಎಲ್ಲ ಕಟ್ ಮಾಡಿರ್ಬೋದು. ನೋಡೋಣ, ಎಪಿಸೋಡ್ ನೋಡೋಣ, ಇವ್ರು ಯಾವ ರೀತಿ ನೀರು ಹಚ್ತಾ ಇದ್ರು, ಅವ್ರು ಯಾವ ರೀತಿ ನೀರು ಹಚ್ಚಿದ್ದಾರೆ ಅಂತೆಲ್ಲ ನೋಡಿ ಮಾತಾಡೋಣ. ಅದಾದ್ಮೇಲೆ ಅದ್ರ ಬಗ್ಗೆ ಎಪಿಸೋಡ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ